ಸಂದರ್ಭದಲ್ಲಿ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವ ಕುಂಭ ಕಳಸದೊಂದಿಗೆ ನೂರಾರು ಮಹಿಳೆಯರು ಭಾಗಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 19ನೇ ಕಾರ್ತಿಕೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಎಸ್ ವೀಕ್ಷಕರ, ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಮುಕ್ತುಂಪರ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರನ ಕಾರ್ತಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮದ ಶ್ರೀ ಮಾರುತೇಶ್ವರನ 19ನೇ ಕಾರ್ತಿಕೋತ್ಸವವು ಬೆಳಗಿನಿಂದಲೇ ಸಡಗರ ಸಂಭ್ರಮದಿಂದ ಧಾರ್ಮಿಕ ಕೈಕರ್ಯಗಳೊಂದಿಗೆ ಪ್ರಾರಂಭವಾಗಿ ಶನಿವಾರ ಬೆಳಗ್ಗೆ 6 ಗಂಟೆಗೆ ಶ್ರೀ ಮಾರುತೇಶ್ವರನ ಕುಂಕುಮ ಪೂಜೆ ನೆರವೇರುವುದರೊಂದಿಗೆ ಶ್ರೀ ಮಾರುತೇಶ್ವರನ ಉತ್ಸವ ಮೂರ್ತಿಯು ಮುಂಜಾನೆ 8 ಗಂಟೆಗೆ ಒಳಗೆ ಹೋಗಿ ಮಾರುತೇಶ್ವರ ಡ್ರಮ್ ಸೆಟ್, ಮೇಳ, ಭಜನೆ, ಡೊಳ್ಳು ಮೇಳದವರೊಂದಿಗೆ ಹಾಗೂ ಕುಂಭ ಕಳಸದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಶ್ರೀ ಮಾರುತೇಶ್ವರ ದೇವಸ್ಥಾನಕ್ಕೆ ತಲುಪಿತು. ಈ ಸಂದರ್ಭದಲ್ಲಿ ಭಕ್ತಾದಿಗಳು ದೀಡ್ ನಮಸ್ಕಾರ ಹಾಕುವುದರೊಂದಿಗೆ ತಮ್ಮ ಭಕ್ತಿ ಭಾವವನ್ನು ಸಮರ್ಪಣೆ ಮಾಡಿದರು. ಗ್ರಾಮದ ಮಹಿಳೆಯರು ಶ್ರೀ ಮಾರುತೇಶ್ವರನ ಲೀಲೆಯ ಕುರಿತಾಗಿ ಶೋಭಾನ ಪದ ಹಾಡುತ್ತಾ ಮೆರವಣಿಗೆಯಲ್ಲಿ ಸಾಕ್ಷಿಯಾದರು. ಸಾಯಂಕಾಲ 6:30ಕ್ಕೆ ಶ್ರೀ ಮಾರುತೇಶ್ವರನ ಉತ್ಸವ ಮೂರ್ತಿ ಪಲ್ಲಕ್ಕಿ ಉತ್ಸವ ಜರುಗಿತು. ನಂತರ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳು ಸಂಸ್ಥಾನ ಮಠ ಮುಂಡರಗಿ ಪರಮಪೂಜ್ಯರ ಅಮೃತಾಸ್ತದಿಂದ ಸಾಯಂಕಾಲ 7:15ಕ್ಕೆ ಕಾರ್ತಿಕೋತ್ಸವದ ಜ್ಯೋತಿ ಬೆಳಗಿತು. ನಂತರ ಪರಮಪೂಜ್ಯರಿಂದ ಆಶೀರ್ವಚನ ನಡೆಯಿತು. ಪರಮಪೂಜ್ಯರು ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡುತ್ತಾ ಮಾನವರಲ್ಲಿರುವ ಅಂಧಕಾರವನ್ನು ಒಡೆದೋಡಿಸಲು ಜ್ಞಾನವೆಂಬ ಶಕ್ತಿ ಅಗತ್ಯವಿದ್ದಂತೆಯೇ ಕತ್ತಲೆಯನ್ನು ಕಳೆಯಲು ಜ್ಯೋತಿಯ ಪ್ರಕಾಶಮಾನವಾದ ಬೆಳಕು ಅವಶ್ಯವಿದೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಎನ್ನುವಂತೆ ಕತ್ತಲೆಯು ಜ್ಯೋತಿಯ ಪ್ರಕಾಶದಿಂದ ಮರೆಯಾಗುವ ಹಾಗೆ ಮನುಷ್ಯನ ಬದುಕಿನಲ್ಲಿ ಬರುವ ಅಂಧಕಾರದ ಜ್ಞಾನವನ್ನು ಒಡೆದೋಡಿಸಲು ಸುಜ್ಞಾನವೆಂಬ ಬೆಳಕು ಅವಶ್ಯವಾಗಿದ್ದು, ಆದ್ದರಿಂದ ಸರ್ವರು ಸುಜ್ಞಾನದ ಕಡೆಗೆ ಮುಖ ಮಾಡಿ ಸನ್ಮಾರ್ಗದಲ್ಲಿ ಸಾಗಬೇಕು ಎಂದರು. ನಂತರ ಶ್ರೀಗಳ ಅಮೃತ ಹಸ್ತದಿಂದ ಅನ್ನ ಸಂತರ್ಪಣೆ ಜರುಗಿತು. ಈ ಸಂದರ್ಭದಲ್ಲಿ ಗ್ರಾಮದ ಸಮಸ್ತ ಸದ್ಭಕ್ತರಿಂದ, ಊರಿನ ಗುರು ಹಿರಿಯರಿಂದ, ಗ್ರಾಮದ ಸರ್ವ ಮಾತೆಯರು ಕಾರ್ತಿಕೋತ್ಸವದಲ್ಲಿ ಭಾಗಿಯಾಗಿ ಜ್ಯೋತಿಯನ್ನು ಬೆಳಗಿಸಿ ಭಕ್ತಿ ಪರಾಕಾಷ್ಠೆಯನ್ನು ಮೆರೆದರು. ಶ್ರೀ ಮಾರುತಿ ಗೆಳೆಯರ ಬಳಗ ಹಾಗೂ ಗ್ರಾಮದ ಗುರು ಹಿರಿಯರು, ಗ್ರಾಮದ ಸಕಲ ಸದ್ಭಕ್ತರ ಸಹಕಾರದ ಭಕ್ತಿಯ ಶಕ್ತಿಯಾಗಿ ಕಾರ್ತಿಕೋತ್ಸವವು ಬಹು ವಿಜೃಂಭಣೆಯಿಂದ ಜರುಗಿದ ದೃಶ್ಯ ಕಂಡುಬಂತು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಗದಗ ಜಿಲ್ಲಾ ವರದಿಗಾರರು ಶಿವು ವಾಲಿಕರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.
ಶಬ್ದಗಳನ್ನು ನಾವು ಇಲ್ಲಿಯೇ ಕೇಳ್ತೀವಿ. ಎಲ್ಲೇ ನಡೆದಂತಹ ದೃಶ್ಯಗಳನ್ನು ನಾವು ಇಲ್ಲಿ ಟಿವಿಗಳ ಮೂಲಕವಾಗಿ ನಿಮ್ಮ ಮೊಬೈಲ್ದಲ್ಲಿ ಬೇರೆ ಬೇರೆ ರೀತಿಯಿಂದ ಎಲ್ಲ ಸಮಾಚಾರಗಳನ್ನು ನೋಡ್ತೀವಿ. ಏನೆಲ್ಲ ಸಾಧಿಸಿದ ಇವಾಗ ಸ್ಪುಟ್ನಿಕ್ಗಳನ್ನು ಹಾರಿಸ್ತಾರೆ. ಎಷ್ಟೋ ನೋಡಿ ಮೊನ್ನೆ ದೊಡ್ಡದಾದಂಥ ಬೃಹತ್ತಾದಂಥ 4 ಟನ್ 4.5 ಟನ್ನಷ್ಟು ಭಾರವಾದಂಥ ಉಪಗ್ರಹವನ್ನು ಏನನ್ನಾದರೂ ಸ್ಥಾನಾರಂಭದ ಸಾಧಿಸಲಾಗಲು ಕೂಡಲ ಸಂಗಮ ದೇವರ ಕರುಣೆ. ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ನೀವೆಲ್ಲ ನೋಡ್ತೀವಿ.